ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಯಾಗಿ ಇಂದಿಗೆ 1 ವರ್ಷ. ನೋಡಿ, 1 ವರ್ಷದ ಹಿಂದೆ ಇದೇ ದಿನ ಇದೇ ಸಮಯ ಏನಾಗಿತ್ತು? ರೇಣುಕಾಸ್ವಾಮಿ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಯಾಗಿತ್ತು. ಅಷ್ಟಕ್ಕೂ ಏನಿದು ಪ್ರಕರಣ? ರೇಣುಕಾಸ್ವಾಮಿ ಕೊಲೆ ನಡೆದಿದ್ದು ಹೇಗೆ? ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಗೆ ಕಾರಣ ಆಗಿದ್ದಾದರೂ ಏನು? ರೀಕಾಲ್ ಮಾಡಬೇಕು. ಚಿತ್ರದುರ್ಗದ ರೇಣುಕಾಸ್ವಾಮಿಗೂ ನಟ ದರ್ಶನ್ಗೂ ಏನು ಸಂಬಂಧ? TV5 ನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಇಂಚಿಂಚು ಮಾಹಿತಿ ಲಭ್ಯ ಆಗುತ್ತೆ. ಅಂದರೆ 1 ವರ್ಷದ ಹಿಂದೆ ರೇಣುಕಾಸ್ವಾಮಿಯನ್ನು ಎತ್ತಾಕೊಂಡು ಪಟ್ಟಣಗೆರೆ ಶೆಡ್ಡು RR ನಗರ ಅಲ್ಲಿಗೆ ಅವನನ್ನು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬಂದು ಒಂದು 15 ಜನ ತಂಡವನ್ನು ಕಟ್ಟಿಕೊಂಡು ಯಾವ ರೀತಿಯಾಗಿ ಅವನಿಗೆ ಕೊಡಬಾರದ ಹಿಂಸೆಯನ್ನು ಕೊಟ್ಟು ಸಾಯಿಸಿದ್ರು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿರುವಂತಹ ಸಂಗತಿ. ನೋಡಿ, ಜೂನ್ 8 ಅವತ್ತು ರೇಣುಕಾಸ್ವಾಮಿಯ ಕೊಲೆ ಆದಂತಹ ದಿನ ಇದು. ಮರಿಲಿಕ್ಕೆ ಸಾಧ್ಯನಾ ಇದು? ಹೆಂಗೆ ಮರೆಯೋಕ್ಕಾಗತ್ತೆ? ಯಾಕಂದರೆ ಅವತ್ತು ರಾಜ್ಯವೇ ಆಘಾತಕ್ಕೆ ಒಳಗಾಗುವಂತಹ ಒಂದು ವಿಚಾರ. ಯಾರೋ ನಿರೀಕ್ಷಿಸದ ಸುದ್ದಿಯೊಂದು ಸ್ಫೋಟವಾಗಿತ್ತು ಈ ದಿನ. ನಟ ದರ್ಶನ್, ಪವಿತ್ರ ಗೌಡ ಸೇರಿ 17 ಜನ ಬಂಧನಕ್ಕೊಳಗಾಗಿದ್ರು. ಪವಿತ್ರ ಗೌಡ A1, ದರ್ಶನ್ A2 ಸೇರಿ 17 ಆರೋಪಿಗಳನ್ನು ಬಂಧಿಸಿದ್ರು. ಸದ್ಯ ಜಾಮೀನಿನ ಮೇಲೆ ಹೊರಗೆ ಇದ್ದಾರೆ ಎಲ್ಲ ಆರೋಪಿಗಳು. 8 ತಿಂಗಳ ಕಾಲ ಜೈಲುವಾಸವನ್ನು ಅನುಭವಿಸಿ ಅದಾದ ಮೇಲೆ ಬೇಲ್ ಮೇಲೆ ಹೊರಗಡೆ ಬಂದರು ಆರೋಪಿಗಳು. ನಟ ದರ್ಶನ್ A2 ಆಗಿದ್ದರು, ಪವಿತ್ರ ಗೌಡ A1 ಆಗಿದ್ದರು. ಉಳಿದಂತೆ ಅವರ ಡ್ರೈವರ್ಗಳು ಮತ್ತು ಜೊತೆಗೆ ಅವ್ರ ಮನೇಲಿ ಕೆಲಸ ಮಾಡುವಂಥವ್ರು ಕೆಲವೊಬ್ಬರು, ಆಮೇಲೆ ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ, ಹೀಗೆ ಒಂದು 17 ಜನರ ಒಂದು ತಂಡ ರೇಣುಕಾಸ್ವಾಮಿಯನ್ನು ಬರ್ಬರವಾಗಿ ಪಟ್ಟಣಗೆರೆ ಶೆಡ್ನಲ್ಲಿ ಕೊಲೆಯನ್ನು ಮಾಡಿದ್ರು. ಅದಾದ ಮೇಲೆ ಏನಾಯಿತು? ಪ್ರಕರಣ ಬೆಳಕಿಗೆ ಬಂದಿದ್ದು ಎಲ್ರಿಗೂ ಗೊತ್ತೇ ಇದೆ. ರೇಣುಕಾಸ್ವಾಮಿ ಕೊಲೆಗೆ ಕಾರಣವಾಗಿತ್ತು ಆ ಒಂದು ಮೆಸೇಜ್. ದರ್ಶನ್ ಸ್ನೇಹಿತೆ ಪವಿತ್ರ ಗೌಡಗೆ ಕಳಿಸಿದ್ದ ಅಶ್ಲೀಲ ಸಂದೇಶಗಳು ಕಾರಣ ಆಗಿತ್ತು. ಪವಿತ್ರ ಗೌಡನ್ಗೆ ಈ ರೇಣುಕಾಸ್ವಾಮಿ ಅಸಹ್ಯವಾಗಿ ಮೆಸೇಜನ್ನು ಕಳಿಸಿದ್ದ. ಹೀಗಾಗಿ ರೇಣುಕಾಸ್ವಾಮಿ ಹುಡುಕಲು ಸ್ನೇಹಿತರಿಗೆ ಪವಿತ್ರ ಹೇಳ್ತಾರೆ. ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರಗೆ ಸೂಚನೆಯನ್ನು ಕೊಡ್ತಾರೆ. ಆಗ ರೇಣುಕಾಸ್ವಾಮಿಯ ಫೋನ್ ನಂಬರ್ ಕಲೆಕ್ಟ್ ಮಾಡ್ತಾನೆ ರಾಘು. ಹುಡುಗಿಯಂತೆ ಕರೆ ಮಾಡಿ ಮಾತನಾಡಿ ನಿರ್ದಿಷ್ಟ ಜಾಗಕ್ಕೆ ಬರೋಕ್ಕೆ ಸೂಚನೆ ಹೋಗುತ್ತೆ. ಅಲ್ಲಿಂದ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡ್ತಾರೆ. ಮೊದಲು ಇದು ಪುನೀತ್ಗೆ ಹೇಳ್ತಾರೆ, ಪವಿತ್ರ ಗೌಡ ಪುನೀತ್ ಅವ್ರ ಮನೇಲಿ ಇರೋವಂಥವನು, ಅವ್ನಿಗೆ ಹೇಳ್ತಾರೆ. ಅದಾದಮೇಲೆ ರಾಘುನಿಂದ ಅವನ್ನ ಖೆಡ್ಡ ತೋಡ್ತಾರೆ, ಕರೆಸ್ಕೊಂಡು ಅವನನ್ನು ಎತ್ತಾಕೊಂಡು ಬರ್ತಾರೆ. ಬಳಿಕ ಪಟ್ಟಣಗೆರೆ ಶೆಡ್ಗೆ ಕರೆದೊಯ್ದು ಚಿತ್ರಹಿಂಸೆ ಕೊಟ್ಟು ಕೊಲೆಯನ್ನು ಮಾಡ್ತಾರೆ. ಅದೆಂಥ ಚಿತ್ರಹಿಂಸೆ ಕೊಟ್ಟರು, ಆ ಫೋಟೋಗಳನ್ನು ನಾವು ನೋಡಿದ್ವಿ. ಭಾಳ ಭೀಕರವಾಗಿ ಕೊಲೆ ಮಾಡಿದರು. ರೇಣುಕಾಸ್ವಾಮಿ ಕೇಸ್ನ ಹಿಸ್ಟ್ರಿ ಕೂಡ ನಾವು ನೋಡ್ತಾ ಹೋಗೋದಾದರೆ, ಜೂನ್ 8ಕ್ಕೆ ರೇಣುಕಾಸ್ವಾಮಿ ಶವ ಅಂದರೆ ಅಪರಿಚಿತ ಶವ ಅಲ್ಲಿ ಪತ್ತೆ ಆಗುತ್ತೆ. ಜೂನ್ 9 ಬೆಳಗ್ಗೆ ಅಪರಿಚಿತ ಶವ ಅಂಥೇಳಿ ಅದನ್ನು ಕೇಸ್ ಮಾಡ್ಕೊಳ್ತಾರೆ. ಡೆಲಿವರಿ ಬಾಯ್ ಕಣ್ಣಿಗೆ ಬೀಳುತ್ತೆ. ಅವತ್ತು ಸುಮ್ಮನಹಳ್ಳಿ ಬ್ರಿಡ್ಜ್ ಆ ಕೆಳಗಡೆ ಪೊಲೀಸರಿಗೆ ಮಾಹಿತಿ ಹೋಗುತ್ತೆ ಸ್ಥಳೀಯರಿಂದ. ಜೂನ್ 8 ರಾತ್ರಿ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆಯನ್ನು ಕೊಡಲಾಗುತ್ತೆ. ಜೂನ್ 8 ರಾತ್ರಿ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಲಾಗುತ್ತೆ. ಜೂನ್ 8 ಮಧ್ಯರಾತ್ರಿ ಶೆಡ್ನಲ್ಲಿನ ಶವವನ್ನು ವಿನಯ್ ಮತ್ತು ಇತರರು ಅದನ್ನು ಸಾಗಿಸ್ತಾರೆ. ಸುಮ್ಮನಹಳ್ಳಿಯ ರಾಜಕಾಲುವೆಗೆ ಮೃತ ದೇಹವನ್ನು ಎಸೆದಿದ್ದರು ಆರೋಪಿಗಳು ಅವತ್ತೇ ಜೂನ್ 8ಕ್ಕೆ. ಜೂನ್ 9 ಅಲ್ಲೊಂದು ಡೆಡ್ ಬಾಡಿ ಇದೆ ಅನ್ನೋದು ಗೊತ್ತಾಗುತ್ತೆ. ಅದು ಅಪರಿಚಿತ ರೇಣುಕಾಸ್ವಾಮಿದು ಅನ್ನೋದು ಗೊತ್ತಿರಲಿಲ್ಲ. ಸ್ಥಳೀಯರು ಮತ್ತು ಡೆಲಿವರಿ ಬಾಯ್ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಜೂನ್ 9 ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. FIR ಆಗುತ್ತೆ. ಬೆಳಗ್ಗೆ ಸುಮ್ಮನಹಳ್ಳಿ ರಾಜಕಾಲುವೆಗೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಭೇಟಿ ಕೊಡ್ತಾರೆ. ಜೂನ್ 10 ಕೊಲೆ ಮಾಡಿದ್ದು ತಾವೇ ಅಂತ ಹೇಳಿ 3 ಸರೆಂಡರ್ ಆಗ್ತಾರೆ. ತನಿಖೆ ವೇಳೆ ಪೊಲೀಸರಿಗೆ ಅಚ್ಚರಿ ಕಾದಿತ್ತು. ಹಲವು ವಿಷಯಗಳು ಬಯಲಾಗುತ್ತೆ. ಈ 3 ಆರೋಪಿಗಳನ್ನು ವಿಚಾರಣೆ ಒಳಪಡಿಸಿದಾಗ ಆಗ ಅಸಲಿ ನಿಜ ಗೊತ್ತಾಗುತ್ತೆ, ದರ್ಶನ್ ಕೈವಾಡ ಇದೆ ಅಂತೇಳಿ. ಜೂನ್ 10ಕ್ಕೆ ದರ್ಶನ್ ಅರೆಸ್ಟ್ ಮಾಡೋಕ್ಕೆ ಮೈಸೂರಿಗೆ ಬೆಂಗಳೂರು ಪೊಲೀಸರು ಹೋಗ್ತಾರೆ. ಜೂನ್ 11ಕ್ಕೆ ಬೆಳಗ್ಗೆ 6:30ಕ್ಕೆ ಮೈಸೂರಿನ ರ್ಯಾಡಿಸನ್ ಹೋಟೆಲ್ನಲ್ಲಿ ದರ್ಶನ್ ಜಿಮ್ ಮಾಡ್ತಾ ಇರ್ತಾರೆ.
ಬೆಳಗ್ಗೆ ಮೈಸೂರಿನ ರ್ಯಾಡಿಸನ್ ಹೋಟೆಲ್ನಲ್ಲಿ ದರ್ಶನ್ ಅವರನ್ನು ಖಾಕಿ ವಶಕ್ಕೆ ಪಡೆದುಕೊಳ್ಳುತ್ತೆ ಜೂನ್ 11ಕ್ಕೆ. ಅದೇ ಜೂನ್ 11ಕ್ಕೆ ದರ್ಶನ್ ಅವರನ್ನು ಬೆಂಗಳೂರಿಗೆ ಪೊಲೀಸರು ಕರೆದುಕೊಂಡು ಬರ್ತಾರೆ. ಜೂನ್ 11ಕ್ಕೆ ಮಧ್ಯಾಹ್ನ ಪವಿತ್ರ ಗೌಡರನ್ನು ಪೊಲೀಸರು ವಶಕ್ಕೆ ಪಡಿತಾರೆ. ಮಧ್ಯಾಹ್ನ ದರ್ಶನ್ ಬಂಧನ ಆಗುತ್ತೆ, ಪವಿತ್ರ ಗೌಡ ಕೂಡ ಅರೆಸ್ಟ್ ಆಗ್ತಾರೆ ಜೂನ್ 11ಕ್ಕೆ. ಅವತ್ತೇ ಸಂಜೆ ಬಂಧಿತ ಆರೋಪಿಗಳನ್ನು ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾರೆ ಮೆಡಿಕಲ್ ಟೆಸ್ಟ್ಗೆ. ಅದಾದ ಮೇಲೆ ಮೆಡಿಕಲ್ ಟೆಸ್ಟು ಆದಮೇಲೆ ನ್ಯಾಯಾಧೀಶರ ಮುಂದೆ ಬಂಧಿತ ಆರೋಪಿಗಳನ್ನು ಹಾಜರುಪಡಿಸಲಾಗುತ್ತೆ. ಜೂನ್ 11ಕ್ಕೆ ಸಂಜೆ ನ್ಯಾಯಾಧೀಶರ ಮುಂದೆ ದರ್ಶನ್ ಕಣ್ಣೀರು ಹಾಕುತ್ತಾರೆ. 11ನೇ ತಾರೀಕು ಅವತ್ತೇ ಸಂಜೆ ಬಂಧಿತ ಆರೋಪಿಗಳನ್ನು 6 ದಿನ ಪೊಲೀಸ್ ಕಸ್ಟಡಿಗೆ ಕೋರ್ಟ್ ನೀಡುತ್ತೆ. ನೋಡಿ, ಇದು ರೇಣುಕಾಸ್ವಾಮಿಯ ಕೊಲೆಯ ಹಿಸ್ಟರಿ.